ಕನಕಪುರ ವಿಕಲಚೇತನ ಬಂಧುಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಲಗೂನಾ ಕ್ಲಾತಿಂಗ್ನ ಮಾನವ ಸಂಪನ್ಮೂಲ ಮುಖ್ಯಸ್ಥರಾದ ಸದಾಶಿವ ತಿಳಿಸಿದ್ದಾರೆ. ನಗರದ ಉರ್ದು ಶಾಲಾ ಆವರಣದಲ್ಲಿ 33ನೇ ವಿಶ್ವ ಅಂಗವಿಕಲ ದಿನಾಚರಣೆಯ ಅಂಗವಾಗಿ ಲಗೂನಾ ಕ್ಲಾತಿಂಗ್, ದಿ ಹಾಸ್ಪಿಟಲ್ ದೊಡ್ಡಕಲಸಂದ್ರ, ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘ, ಬೆಂಗಳೂರು ದಂತವಿಜ್ಞಾನ ಸಂಸ್ಥೆ ಮತ್ತು ಆಸ್ಪತ್ರೆ, ಜೀವಾಮೃತ ಡಯಾಗ್ನೋಸ್ಟಿಕ್ ಸೆಂಟರ್ ಚನ್ನಪಟ್ಟಣ, ಕಾರ್ತಿಕ್ ಐ ಕೇರ್ ಸೆಂಟರ್ ಬೆಂಗಳೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಆರೋಗ್ಯ ಶಿಬಿರದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಪ್ರತಿ ತಿಂಗಳು ವಿಕಲಚೇತನ ಬಂಧುಗಳಿಗೆ ಬೇಕಾಗುವ ಪರಿಕರಗಳ ಜೊತೆಗೆ ಆರೋಗ್ಯ ಶಿಬಿರವನ್ನು ನಮ್ಮ ಸಂಸ್ಥೆ ಮಾಡುತ್ತಾ ಅವರ ಶ್ರೇಯೋಭಿವೃದ್ಧಿಗೆ ಕೆಲಸವನ್ನು ಮಾಡುತ್ತಿದೆ. ಜೊತೆಗೆ ನಮ್ಮ ಕಂಪನಿಯಲ್ಲಿ 100ಕ್ಕೂ ಹೆಚ್ಚು ಅಂಗವಿಕಲರಿಗೆ ಉದ್ಯೋಗವನ್ನು ನೀಡಿದ್ದೇವೆ. ಹಾಗೆಯೇ ಮುಂದಿನ ದಿನಗಳಲ್ಲಿ 5% ಉದ್ಯೋಗಾವಕಾಶವನ್ನು ನೀಡುವ ಗುರಿಯನ್ನು ಸಹ ಇಟ್ಟುಕೊಂಡಿದ್ದೇವೆ ಎಂದು ತಿಳಿಸಿದರು. ನಮ್ಮ ಸಂಸ್ಥೆಯ ಬೆಳವಣಿಗೆಯ ಜೊತೆಗೆ ಶಾಲಾ ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗುವ ಪರಿಕರಗಳನ್ನು ಒಳಗೊಂಡಂತೆ ಶೌಚಾಲಯ ನಿರ್ಮಾಣವನ್ನು ಕೂಡ ಮಾಡಿಕೊಡುವ ಸಮಾಜಮುಖಿ ಕೆಲಸವನ್ನು ಕೂಡ ಮಾಡುತ್ತಾ ಬರುತ್ತಿದ್ದೇವೆ ಎಂದರು. ಮಹಿಳಾ ಮಾನವ ಸಂಪನ್ಮೂಲ ಅಧಿಕಾರಿ ಸ್ಮಿತಾರವರು ಮಾತನಾಡಿ, ಕಳೆದ 15 ವರ್ಷಗಳಿಂದ ಕನಕಪುರದಲ್ಲಿ ಲಗೂನಾ ಕ್ಲಾತಿಂಗ್ ಕೆಲಸವನ್ನು ನಿರ್ವಹಿಸುತ್ತಾ 20,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶವನ್ನು ನೀಡುತ್ತಾ ಬಂದಿದೆ. ಜೊತೆಗೆ 200ಕ್ಕೂ ಹೆಚ್ಚು ವಿಕಲಚೇತನರಿಗೆ ನಮ್ಮ ಸಂಸ್ಥೆಯಲ್ಲಿ ಕೆಲಸವನ್ನು ನೀಡಿದ್ದೇವೆ. ಯಾರಿಗಾದರೂ ಕೆಲಸ ಮಾಡುವ ಅವಶ್ಯಕತೆ ಇದ್ದರೆ ಲಗೂನಾ ಸಂಸ್ಥೆಯನ್ನು ಸಂಪರ್ಕಿಸಬಹುದೆಂದರು. ಈ ವರ್ಷ ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲ ಅಧಿಕಾರಿ ವೃಂದದವರು ನಮಗೆ ಸಹಕಾರ ನೀಡಿದ್ದಾರೆ. 1000ಕ್ಕೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ಇದೆ. ನಮ್ಮ ಸಂಸ್ಥೆಯು ಇಂತಹ ಕೆಲಸಗಳಿಗೆ ಸದಾ ಸಹಾಯದ ಹಸ್ತವನ್ನು ನೀಡುತ್ತಾ ಬಂದಿದೆ ಎಂದರು. ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ರಾಮಚಂದ್ರರವರು ಮಾತನಾಡಿ, ಬೆಂಗಳೂರು, ಚನ್ನಪಟ್ಟಣದ ಆಸ್ಪತ್ರೆಯ ತಜ್ಞ ವೈದ್ಯರು ಇಲ್ಲಿ ಬಂದು ತಪಾಸಣೆ ಮಾಡುತ್ತಿದ್ದಾರೆ. ತಾಲೂಕಿನ ಎಲ್ಲ VRW, URWಗಳು ಗ್ರಾಮಾಂತರ ಪ್ರದೇಶದ ವಿಕಲಚೇತನ ಬಂಧುಗಳನ್ನು ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಎಂದು ತಿಳಿಸಿದರು. ಶಿಕ್ಷಕರಾದ NS ಗೌಡರವರು ಮಾತನಾಡಿ, ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳಿಗೆ ವೈದ್ಯಕೀಯ ತಪಾಸಣೆ ನಡೆಸಿದರೆ ಇದೊಂದು ಮಹತ್ತರವಾದ ಕಾರ್ಯಕ್ರಮವಾಗಿದೆ. ಜೊತೆಗೆ ಔಷಧಿಯನ್ನು ಸಹ ನೀಡುತ್ತಿದ್ದಾರೆ. ಕಳೆದ ವಾರ 100ಕ್ಕೂ ಹೆಚ್ಚು ಮಕ್ಕಳಿಗೆ ಹಾಸಿಗೆ, ದಿಂಬು, ಬೆಡ್ಶೀಟ್ಗಳನ್ನು ಸಹ ವಿತರಿಸಲಾಗಿದ್ದು ತುಂಬ ಉಪಯುಕ್ತವಾಗಿದೆ. ಇವರ ಸಹಕಾರ ಇದೇ ರೀತಿ ಇರಲಿ ಎಂದು ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಕಣ್ಣು, ಕಿವಿ, ಗಂಟಲು ಮತ್ತು ಮೂಗು ಸೇರಿದಂತೆ ಎಲ್ಲ ವಿಕಲಚೇತನ ಬಂಧುಗಳಿಗೆ ಬೇಕಾಗುವ ಅಗತ್ಯ ವೈದ್ಯಕೀಯ ಪರೀಕ್ಷೆಯನ್ನು ಈ ಸಂದರ್ಭದಲ್ಲಿ ಮಾಡಲಾಯಿತು. ಕೆಲಸ ಮಾಡ್ತೀವಿ. ಇವತ್ತು ವಿಶೇಷ ಚೇತನರಿಗೆ ಮತ್ತು ವಯಸ್ಕರಿಗೆ, ವೃದ್ಧರಿಗೆ ಒಂದು ಆರೋಗ್ಯ ಶಿಬಿರನ ಏರ್ಪಡಿಸಿದ್ದೀವಿ. ಇಲ್ಲಿ ಮೇನ್ಲಿ ವಯಸ್ಕರು ಅಂತಂದರೆ BP, ಶುಗರು, ಮೂಳೆ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಯಾಂಪ್ ಡಾಕ್ಟರ್ಸ್ ಬಂದಿದ್ದಾರೆ. ಅವ್ರಿಗೆ ವಯಸ್ಸಾದವರು ಅಲ್ಲಿ ತೋರಿಸ್ಕೊಬೋದು. ವಿಶೇಷ ಚೇತನರಿಗೆ ಮೇನ್ಲಿ ಮಕ್ಕಳಿರ್ತಾರೆ, ಅವ್ರಿಗೆ ಮಕ್ಕಳು ಡಾಕ್ಟ್ರ್ ಇದ್ದಾರೆ, ಮೂಳೆ ಡಾಕ್ಟ್ರ್ ಇದ್ದಾರೆ. ಜೊತೆಗೆ ಎಷ್ಟೊಂದು ಜನಕ್ಕೆ ಕಣ್ಣು ಸಂಬಂಧಿ ಸಮಸ್ಯೆಗಳಿರುತ್ತೆ, ಅದಕ್ಕೆ ಅಂತಲೇ ಕಣ್ಣಿನ ಡಾಕ್ಟ್ರ್ ಇದ್ದಾರೆ. ಮತ್ತು ಕಿವಿ ಸಂಬಂಧಪಟ್ಟಂಥ ತೊಂದರೆಗಳಿರುತ್ತೆ, ಅದಕ್ಕೆ ಕಿವಿ ಡಾಕ್ಟ್ರು ಬಂದಿದ್ದಾರೆ. ಕಿವಿ, ಗಂಟ್ಲು, ಮೂಗಿನ ಡಾಕ್ಟರು. ಇದಲ್ಲದೇ ಡೆಂಟಲ್ ಡಾಕ್ಟ್ರೂ ಇದ್ದಾರೆ. ಏನೇ ಸಮಸ್ಯೆ ಇದ್ರೂ ಬಂದು ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಪೇಷಂಟ್ಸ್ ಎಲ್ಲ ಬರ್ತಾ ಇದ್ದಾರೆ, ಜನಗಳು, ಪಬ್ಲಿಕ್ ಎಲ್ಲ ಬರ್ತಾ ಇದ್ದಾರೆ, ಬಂದು ತೋರಿಸ್ಕೊತಾ ಇದ್ದಾರೆ. ಇವನ್ನು ಫ್ರೀಯಾಗಿ ಮೆಡಿಸಿನ್ಸ್ ಕೂಡ ಕೊಡ್ತಾ ಇದ್ದೀವಿ ನಾವು. ಸಮಸ್ಯೆ ಅಂತ ವಯಸ್ಸಾಗ್ತಿದ್ದಂತೆ ನಮಸ್ಕಾರ. 33ನೇ ವಿಶ್ವ ಅಂಗವಿಕಲರ ದಿನಾಚರಣೆಯ ಪ್ರಯುಕ್ತ ಇವತ್ತು ಕನಕಪುರದಲ್ಲಿ
ವಿಶೇಷವಾಗಿ ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರ್ತೀವಿ. ಪ್ರತಿ ವರ್ಷದಂತೆ ಪ್ರತಿ ತಿಂಗಳು ಸಹ ನಾವು ಲಗುನ ಕ್ಲೋತಿಂಗ್ ಪ್ರೈವೇಟ್ ಲಿಮಿಟೆಡ್ ಕನಕಪುರ ಇದರ ವತಿಯಿಂದ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ವಿಕಲರ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರಿಗೆ ಬೇಕಾಗಿರುವಂತಹ ಪರಿಕರಗಳಿರ್ಬೋದು, ಆರೋಗ್ಯ ತಪಾಸಣೆ ಇರ್ಬೋದು, ವೀಲ್ಚೇರ್ ಅಂತಹ ಉಪಕರಣಗಳಿರ್ಬೋದು ಕೊಟ್ಕೊಂಡು ಅವರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುವಂತಹ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ನಮ್ಮ ಕಂಪನಿಯಲ್ಲೂ ಸಹ ಅಷ್ಟೇ ಈವಾಗಲೇ 100ಕ್ಕೂ ಹೆಚ್ಚು ಅಂಗವಿಕಲರಿಗೆ ನಾವು ಉದ್ಯೋಗವನ್ನು ಕೊಟ್ಟಿರ್ತೀವಿ. ಮುಂದೆ ನಮಗೆ ಒಂದು ಉದ್ದೇಶ ಇದೆ, 5% ಕೆಲಸವನ್ನು ಅವರಿಗೆ ಕೊಡಬೇಕೆನ್ನುವಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀವಿ. ಕಂಪನಿ ಕೆಲಸದ ಜೊತೆಗೆ ಸಮಾಜದ ಕಳಕಳಿಯನ್ನು ಇಟ್ಕೊಂಡು ಸಮಾಜಕ್ಕೋಸ್ಕರ ಹಲವಾರು ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ವ್ಯವಹಾರದ ಜೊತೆಗೆ ಇದರಲ್ಲಿ ತೊಡಸ್ಕೊಂಡಿದ್ದೀವಿ. ಇದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಹಲವಾರು ಕಾರ್ಯಕ್ರಮದಲ್ಲಿ ಈ ಶಿಕ್ಷಣದ ಬಗ್ಗೆ ಇರ್ಬೋದು, ಶಾಲೆಯಲ್ಲಿ ಇರುವಂತಹ ಒಂದು ಸೌಲಭ್ಯಗಳಿರ್ಬೋದು, ಹಲವಾರು ವಿಚಾರ, ಉದಾಹರಣೆಯಾಗಿ ಲೇಡೀಸ್ ಟಾಯ್ಲೆಟ್ಗಳಿರ್ಬೋದು, ಮಕ್ಕಳಿಗೆ ಸ್ಕೂಲ್ ಬೇಕಾಗಿರುವಂಥ ಪುಸ್ತಕಗಳಿರ್ಬೋದು, ಹೀಗೆ ಹಲವಾರು ರೀತಿಯ ಒಂದು ಸೌಲಭ್ಯಗಳನ್ನು ಕೊಟ್ಕೊಂಡು ನಾವು ಬರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವಿಶೇಷ ದಿನ, ವಿಶೇಷ ಕಾರ್ಯಕ್ರಮ ನಡೀತಿರುವಂಥದ್ದು ನಮಗೆ ಸಂತೋಷ. ಜೊತೆಗೆ ಬೇರೆ ಬೇರೆ ಆಸ್ಪತ್ರೆಯವರು ಸಹ ನಮ್ಮ ಜೊತೆಗೆ ಕೈ ಜೋಡಿಸ್ಕೊಂಡಿದ್ದಾರೆ, ಜೊತೆಗೆ ಅಂಗವಿಕಲರ ಸಂಸ್ಥೆಯವರು ಸಹ ಸೇರಿಕೊಂಡಿದ್ದಾರೆ. ಸೊ ಇದೊಂದು ವಿನೂತನವಾಗಿರುವಂಥ ಕಾರ್ಯಕ್ರಮ, ನಾಗರಿಕರಿಗೆ ಅನುಕೂಲ ಆಗಿರುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಧನ್ಯವಾದಗಳು. ಲಗುನ ಕ್ಲೋತಿಂಗ್ 15 ವರ್ಷದಿಂದ ಈ ಕನಕಪುರದಲ್ಲಿದೆ. ಕನಕಪುರದಲ್ಲಿ ಇವಾಗ ನಾವು ಆಲ್ಮೋಸ್ಟ್ ಈಗ 15 ವರ್ಷದಲ್ಲಿ ಒಂದು 20,000 ಜನ ಕೆಲಸ ಕೊಟ್ಟಿದ್ದೀವಿ. ಅದರಲ್ಲೊಂದು 100-200 ಜನ ಅಂಗವಿಕಲರಿಗೂ ನಾವು ಕೆಲಸ ಕೊಟ್ಟಿದ್ದೀವಿ. ಇನ್ನೂ ನಾವು ಜಾಸ್ತಿಯಾಗಿ ಅಂಗವಿಕಲರಿಗೆ ಕೆಲಸ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಯಾರಿಗಾದರೂ ಕೆಲಸದ ಅವಶ್ಯಕತೆ ಇದೆ, ಆ ಥರ ಇದ್ದರೆ ನೀವು ಖಂಡಿತವಾಗಿ ಲಗುನವನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವಿದ್ದೀವಿ. ಇವತ್ತು ನಾವು ಈ ಹೆಲ್ತ್ ಕ್ಯಾಂಪ್ ಪ್ರತಿ ವರ್ಷ ನಾವು ವಿಶ್ವ ಅಂಗವಿಕಲರ ದಿನಾಚರಣೆ ಆಚರಿಸ್ತೀವಿ. ನಾವು ಅಮರ ಜೊತೆ ಕೈ ಜೋಡಿಸಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಸಲ ನಾವು ವಿನೂತನವಾಗಿ ಮಾಡೋಣ, ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ನಾವು ಹೋದ ವರ್ಷನೇ ಪ್ಲ್ಯಾನ್ ಮಾಡಿದ್ವಿ. ಈ ವರ್ಷ ನಾವು ಚೆನ್ನಾಗಿ ಮಾಡಬೇಕು, ತಾಲೂಕು ಮಟ್ಟದಲ್ಲಿ ಮಾಡಬೇಕು. ಹಾಗೆ ನಾವು ಹೋಗಿ ತಾಲೂಕು ಮಟ್ಟದಲ್ಲಿ ಮಾತಾಡುವಾಗ ಎಲ್ಲ ಆಫೀಸರ್ಸ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ನಮಗೆ ಸಪೋರ್ಟ್ ಮಾಡಿದರು. ಮಾಡ್ತೀವಿ, ನಾವು ನಮ್ಮ ತಾಲೂಕು ಮಟ್ಟದ VRDಗಳಿಗೆ ಹೇಳ್ತೀವಿ, ಅವ್ರ ಜೊತೆಯಿಂದ ಜನ ಕಳಿಸ್ತೀವಿ. ಅದೇ ರೀತಿ ನಾವು ಸಕ್ಸಸ್ಫುಲ್ ನೋಡ್ಬೋದು. ಆಲ್ರೆಡಿ ಒಂದು 600-700 ಜನ ನಾವು ನೋಡ್ಬೋದು ಸುತ್ತಮುತ್ತದಲ್ಲಿ. ಹಾಗೆ ಇವತ್ತೊಂದು 1,000ದಿಂದ ಜನ ಪ್ಲಸ್ ಜನಗಳಿಗೆ ನಾವು ಈ ತಪಾಸಣೆಯನ್ನು ಮಾಡಿಸುವಂಥ ನಿಟ್ಟು ಇದೆ. ನಮಗೂ ಒಂದು ಕಾನ್ಫಿಡೆನ್ಸ್ ಇದೆ, ಅಷ್ಟು ಬರ್ಬೋದು ಅನ್ನೋದು. ಇದೆಲ್ಲ ಮಾಡೋಕ್ಕೆ ನಮಗೆ ಅವಕಾಶ ನಾವು ಮುಂದೆ ನಿಂತು ಮಾಡ್ಬೋದು, ಬಟ್ ಅವಕಾಶ ಕೊಟ್ಟಿರೋದು ಲಗುನ ಸಂಸ್ಥೆ. ಆ ಲಗುನ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಯಾಕಂದ್ರೆ ಇಂಥ ಸಮಾಜಮುಖಿ ಕೆಲಸ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ಈಗ ನಾವು ಸಂಡೇ ಆದರೂ ನಮ್ಮ ಎಲ್ಲ ಸ್ಟಾಫ್ಸ್ ಬಂದು, ನಾವು ರಜಾ ದಿನ ಆದರೂ ಎಲ್ಲರೂ ಬಂದು ಸಪೋರ್ಟ್ ಮಾಡುವಂಥ ಮ್ಯಾನೇಜ್ಮೆಂಟ್ ಇರುವಾಗ ನಮಗೆ ಕೆಲಸ ಮಾಡೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಆ ಸಂಸ್ಥೆಯಲ್ಲಿ. ಇಷ್ಟೊಂದು ದುಡ್ಡು ಖರ್ಚು ಮಾಡಿನೂ ಸಮಾಜಮುಖಿಯಾದ ಕೆಲಸ ಮಾಡೋಕ್ಕೆ ನಾವು ಯಾವುದೇ ರೀತಿಯ ನಮಗೆ ತೊಂದರೆ ಇಲ್ಲ. ಏನಾದರೂ ಈಗ ನಾವು ಮೊನ್ನೆ ರೀಸೆಂಟಾಗಿ ಒಂದು 100 ಅಂಗವಿಕಲ ಮಕ್ಕಳಿಗೆ ನಾವು ಬೇಸಿಕ್ ನೀಡ್ಸ್ ಏನು ಬೇಕನ್ನೋ ಒಂದು ರಿಕ್ವೆಸ್ಟ್ ಬಂದಾಗ ನಾವು ಕೂಡಲೇ ಅದನ್ನು ನಮ್ಮ ಕಂಪ್ನಿಯ ಮ್ಯಾನೇಜ್ಮೆಂಟ್ಗೆ ಹೇಳಿದಾಗ ಕೂಡಲೇ ಅವರು ಸಪೋರ್ಟ್ ಮಾಡಿ ಒಂದು 5-6 ಲಕ್ಷದ ಮೊತ್ತದ ಒಂದು ಐಟಮನ್ನು ನಾವು ಕೊಟ್ವಿ, ಡೊನೇಟ್ ಮಾಡಿದ್ವಿ. ಆ ಥರದ ತುಂಬ ಸಮಾಜಮುಖಿ ಕಾರ್ಯಕ್ರಮ ಲಗುನ ಮಾಡ್ತಾ ಇದೆ. ಲಗುನ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಧನ್ಯವಾದ. 33ನೇ ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ಇವತ್ತು ಲಗುನ ಕ್ಲಾತಿಂಗ್ ಪ್ರೈವೇಟ್ ಲಿಮಿಟೆಡ್ನವರು ಕನಕಪುರ ತಾಲೂಕಿನಲ್ಲಿ ಒಂದು ಬೃಹತ್ ಅಂಗವಿಕಲರು ಮತ್ತು ಹಿರಿಯ ನಾಗರಿಕರಿಗಾಗಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ದಿ ಹಾಸ್ಪಿಟಲ್ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ರೋಗಿಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ. ಹಾಗೆ ಚನ್ನಪಟ್ಟಣದ ಐ ಆಸ್ಪತ್ರೆಯವರು ಸಹ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದ್ರ ಜೊತೆಗೆ ನಮಗೆ ಎಲ್ಲ ಗ್ರಾಮಾಂತರ ಮಟ್ಟದಲ್ಲಿ URWಗಳು ಸಪೋರ್ಟ್ ಮಾಡಿ ಎಲ್ಲ ಅಂಗವಿಕಲರನ್ನು ಕರ್ಕೊಬರೋದಕ್ಕೆ ಸಹಕಾರ ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ
ಅದ್ರ ಏನಾಗಿದೆ ಅಂದರೆ ಎಲ್ಲ ಕಡೆನೂ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಏನು ಕೊಡ್ತೀರಾ, ಏನು ಕೊಟ್ಟರೆ ಬರ್ತೀವಿ ಅನ್ನೋವಂಥ ಒಂದು ಮನಸ್ಥಿತಿ ಜನಗಳಲ್ಲಿದೆ. ಆದರೂ ಈಗ ಇಷ್ಟೊತ್ತಿಗಾಗೇ ಒಂದು 600-700 ಜನ ಅಂಗವಿಕಲರು ಬಂದು ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಅಂಗವಿಕಲರಿಗೆ ಮತ್ತು ನಮಗೆ ಸಹಕಾರ ನೀಡಿದಂಥ ಮತ್ತು ನಮಗೆ ಒಂದು ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂಥ ಲಗುನಾ ಗಾರ್ಮೆಂಟ್ಸ್ಗೆ ಎಲ್ರಿಗೂ ನಮ್ಮ ಅಮರಜ್ಯೋತಿ ಅಂಗವಿಕಲರ ಕ್ಷೇಮ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ಎಷ್ಟು ಜನ ಬಂದಿದ್ದಾರೆ? ಸಂಜೆವರೆಗೂ ಎಷ್ಟು ಜನ ಬಂದಿದ್ದಾರೆ? ಈಗ ಇಲ್ಲಿವರೆಗೂ ಈಗ 11:30 ಟೈಮು. ಈಗ 500ಕ್ಕಿಂತ ಹೆಚ್ಚು ಜನ ಒಂದು ರಿಜಿಸ್ಟರ್ ಮಾಡಿಕೊಂಡು ಎಲ್ಲ ತಪಾಸಣೆಗಳು ಮಾಡಿಸ್ಕೊಳ್ತಾ ಇದ್ದಾರೆ. ಸಂಜೆವರೆಗೂ 1,000 ಜನಕ್ಕಿಂತ ಹೆಚ್ಚು ಜನ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಒಂದು ಕಾರ್ಯಕ್ರಮನ ಲಗುನಾ ಗಾರ್ಮೆಂಟ್ಸ್ ಕಡೆಯಿಂದ ಆಯೋಜನೆ ಮಾಡಿದ್ದಾರೆ. AM ಸ್ವಾಮಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷಚೇತನರಿಗೆ ಉಚಿತವಾಗಿ ಆರೋಗ್ಯ ಕ್ಯಾಂಪನ್ನು ವ್ಯವಸ್ಥೆ ಮಾಡಲಾಗಿದೆ. ಯಾರು ಮಾಡಿರೋದು? ಲಗುನಾ ಗಾರ್ಮೆಂಟ್ಸ್ ವತಿಯಿಂದ ಮಾಡಿರುತ್ತಾರೆ. ಬೆಳ್ಳುಲವು ಇರೋದ ಕಾರಣ ನನ್ನ ಹೆಸರು KC ಮಲ್ಲಿಕಾರ್ಜುನ ಸ್ವಾಮಿ. ನಾವು ಕನಕಪುರ ನಗರದ ನಿವಾಸಿಗಳಾಗಿರ್ತೇವೆ. ನನಗೆ ತುಂಬ ವರ್ಷಗಳಿಂದ ಬೆಲ್ಲವಿದೆ. ಅದಕ್ಕೆ ಇಲ್ಲಿ ಉಚಿತ ಆರೋಗ್ಯ ಶಿಬಿರ ಮಾಡ್ತಾರೆ ಲಗುನಾ ಗಾರ್ಮೆಂಟ್ಸಿಂದ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಕ್ಯಾಂಪ್ನ ಉಪಯೋಗ ಪಡ್ಕೋತಾ ಇದ್ದೀವಿ, ತಿಳಿಸ್ತಾ ಇದ್ದೀವಿ. ಹೇಳಿ, ಹೆಸರೆಲ್ಲ ಹೇಳಿ. ಇನ್ನೊಂದು ಸರ್ ಲಗುನಾ ಗಾರ್ಮೆಂಟ್ಸ್. ಲಗುನಾ ಗಾರ್ಮೆಂಟ್ಸ್ ವತಿಯಿಂದ ಇಲ್ಲಿ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಎಲ್ಲ ಕನಕಪುರ ಜನತೆ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದಾರೆ. ವಯಸ್ಸೆಷ್ಟು? ನನಗೆ 73. $170-90. ಸುಮ್ಮನೆ ಇಟ್ಕೊಳ್ಳಿ ಒಂಚೂರು, ಇವ್ರು 4 ಜನ ಆಗಲಿ. ನನ್ನ ಹೆಸರು ಶಿವಕುಮಾರ್ ಅಂತ. ಲಗುನಾ ಇಂದ ಒಂದು ಉಚಿತವಾಗಿ ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಉಚಿತವಾಗಿ ಚಂದೋಟ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು BP, ಶುಗರು ಮತ್ತು HbAನ್ನು ಚೆಕ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಬರೋಂಥ ಒಂದು 500-1000 ನಿರೀಕ್ಷೆ ಇದೆ. ಅದರ ಪ್ರೆಸೆಂಟ್ ಈಗ ಒಂದು 95 ಆಲ್ರೆಡಿ ಆಗಿದೆ. ಇನ್ನೂ ಸಂಜೆ 5 ಗಂಟೆ ಗಂಟ ಅವಶ್ಯಕತೆ ಇದೆ ಜನಕ್ಕೆ. ಸರ್ ತಲೆದಪ್ಪ ನಿಮ್ಮ ಹೆಸರು ಹೇಳಿ ಫಸ್ಟ್. ನಮ್ಮ ಹೆಸರು ಭಾನುಮತಿ ಅಂತ. ನಾವು ಲಗುನಾ ಕ್ಲಾತಿಂಗ್ ಕಂಪ್ನಿಯಿಂದ ಬಂದಿರೋದು. ಇಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ಸಾರ್ವಜನಿಕರಿಗೋಸ್ಕರ ನಡೆಸ್ತಾ ಇದ್ದೀವಿ. ಅದು ಇಲ್ಲಿವರೆಗೂ ಸುಮಾರು 20 ಉಚಿತ ಕ್ಯಾಂಪ್ಗಳನ್ನ ನಾವು ಮಾಡಿದ್ದೀವಿ. ಅದರ ಸದುಪಯೋಗನ ಪಡಿಸ್ಕೊಂಡು ಇದು 20ನೇದು ಈ ಕನಕಪುರದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರೋದು. ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕಾಗಿ ಕೇಳ್ಕೊತೀವಿ. ನಿಮ್ಮ ಹೆಸರು ಹೇಳಿ. ರಾಮಲಿಂಗ ಅಂದ್ಬಿಟ್ಟು. ಹೇಳಿ ರಾಮಲಿಂಗ ಇದ್ದಾರೆ. ಅಲ್ಲಿ ನೋಡಿ. ಅದೇ ಇವತ್ತು ಶಿಬಿರ ಅಂತ ಗೊತ್ತಾಯಿತು. ಅದಕ್ಕೆ ನಾವು ಶುಗರ್ ಟೆಸ್ಟು ಸ್ವಲ್ಪ ಕಣ್ಣದ್ದು ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ವಿಚಾರ. ಪರವಾಗಿಲ್ಲ, ಅನುಕೂಲ ಆಯ್ತಾ ನಿಮಗೆ? ಹಾಂ. ನೀವು ಎಲ್ಲಿ ಬೇರೆ ಕಡೆ ಎಲ್ಲ ತೋರಿಸಿದ್ರಾ? ತೋರಿಸ್ತೀವಿ ಅಲ್ಲೇ. ಹಾಂ, ಇವತ್ತು ತೋರಿಸ್ಕೊಂಡು ತೋರಿಸಿ ಅನ್ನ. ನಿಮ್ಮ ಹೆಸರು ಏನಂದ್ರೆ? ರಾಮಲಿಂಗ. ಏನಾದ್ರು ದುಡ್ಡು ಕಾಸು ಕೊಟ್ರಾ? ಏನಿಲ್ಲ, ಎಲ್ಲ ಫ್ರೀಯಾಗಿ ಆಗ್ತಾ ಇದೆ. ಏನೇನು ಚೆಕಪ್ ಮಾಡಿಸ್ತಾ ಇದ್ದೀರಾ? ತೋರಿಸ್ಕೊಡಿ.
ಏನೇನು ಚೆಕಪ್ ಮಾಡಿಸ್ತಾ ಇದ್ದೀರಾ? ಈಗ ಅದೇ ಇದು ಬ್ಲಡ್ ಚೆಕಪ್, ಹಾಂ ಕಣ್ಣೊಂದು ಸ್ವಲ್ಪ ಚೆಕ್ ಮಾಡಬೇಕು, ಹಾಂ. ಆ ಬಿ ಪಿ ಶುಗರ್ ಆಗ್ತದೆ ಅಂತ. ಎಷ್ಟು ಏಜ್ ನಿಮಗೆ? 73. 73. ಅಲ್ಲೇ ಕರೀತೀನಿ, ಅವನ್ನೇ ಕರೀತೀನಿ. ಅಪ್ಪ ನಾವು ಗೌಡ್ರ ಕೆ ಮಲ್ಲೇಶ್ ಅಂತ, ಮಾದೇಶ್ವರ ಬಡಾವಣೆ. ಶುಗರ್ ಆಗಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀನಿ. ಆದರೆ ತೊಂದರೆ ಇತ್ತು, ಶುಗರು ಬಿ ಪಿ ಎಲ್ಲ. ಇದು ಲಘುನ ಫ್ಯಾಕ್ಟ್ರಿಯವರು ಉಚಿತವಾಗಿ ತಪಾಸಣೆ ಮಾಡೋಕ್ಕೆ ನಮಗೆ ಅಂಗವಿಕಲರಿಗೆ ದಿನಾಚರಣೆ ಪ್ರಯುಕ್ತ ಬಂದು ಎಲ್ಲರಿಗೂ ಮೆಸೇಜ್ ಕೊಟ್ಟಿದ್ರು. ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ ಸರ್, ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಈಗ ಅನುಕೂಲ ಆಗಿದೆಯಾ? ಅನುಕೂಲ ಅಂದರೆ ಈಗ ತೋರಿಸಿದ್ದೀವಿ. ಏನು ತೋರಿಸಿದ್ರಿ? ಕಣ್ಣು ತೋರಿಸ್ದೆ, ಶುಗರ್ ತೋರಿಸ್ದೆ, ಬಿ ಪಿ ತೋರಿಸ್ದೆ, ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ನಮಗೆ ಇದರಿಂದ ಅಂಗವಿಕಲರು ಇದರಿಂದ ಗೌರ್ಮೆಂಟಿಂದ ಏನಾರು ಒಂದು ಗಾಡಿ ವ್ಯವಸ್ಥೆ ಮಾಡಿದ್ರೆ ನಮಗೆ ಒಳ್ಳೆಯದು ಅಂತ. ಇಲ್ಲ ಲಘುನ ಫ್ಯಾಕ್ಟ್ರಿ ಮಾಡಿದ್ರೆ ನಮ್ಮಂತೆ ಸುಮಾರು ಜನ ಇದ್ದಾರೆ ಅಂಗವಿಕಲರುಗಳು, ಅಂಥವ್ರಿಗೆ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಾಯ್ತದೆ. ಅವ್ರಿಗೆ ಇನ್ನೂ ವ್ಯವಸ್ಥೆ ಆಗ್ಬೇಕು, ನಿಮಗೆ ವ್ಯವಸ್ಥೆ ಆಗಬೇಕು, ಅವ್ರಿಗೆ ಇನ್ನೂ ಚೆನ್ನಾಗಿ ನಡೀಲಿ ವ್ಯವಸ್ಥೆ. ಸರಿ, ಕೂತ್ಕೊಳ್ಳಿ ಒಂದು 5 ನಿಮಿಷ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಿರಪ್ ಅಷ್ಟೇ 3 ಟೈಮ್ ತಗೋಬೇಕು ದಿನಕ್ಕೆ. ಇದಾದ್ಮೇಲೆ ರಾತ್ರಿ ಒಂದ್ಸರಿ ತಗೋಬೇಕು. ನಾವು ಸೋಮಸ್ಕಣಿ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೇವೆ. ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಇವರಿಗೆ ಆರೋಗ್ಯ ಉಚಿತ ತಪಾಸಣೆ ಇಟ್ಕೊಂಡಿದ್ದು ನಮ್ಮ ಕಡೆಯಿಂದ ಒಂದು 20 ಜನ ವಿಕಲಚೇತನ ಮತ್ತು ಹಿರಿಯ ನಾಗರಿಕರು ಕರ್ಕೊಂಡು ಬಂದು ಉಚಿತವಾಗಿ ಇವರಿಗೆ ತಪಾಸಣೆ ಮಾಡ್ತಾವ್ರೆ. ಎಲ್ಲ ವ್ಯವಸ್ಥಿತವಾಗಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಒಳ್ಳೆ ಡಾಕ್ಟ್ರುಗಳು ಬಂದಿದ್ದಾರೆ, ಒಳ್ಳೆ ರೀತಿಯಲ್ಲಿ ತಪಾಸಣೆ ಮಾಡ್ತಾವ್ರೆ. ಅವರು ಆದಷ್ಟು ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಗುಣಮುಖವಾಗಲಿ, ಆರೋಗ್ಯವಂತರಾಗಲಿ ಅಂತ ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಲಿ ಅಂತೇಳಿ ನಾವು ಹಾರೈಸ್ತೀವಿ. ನಮಸ್ಕಾರ. ಇವತ್ತು ನಮ್ಮ ಕನಕಪುರದಲ್ಲಿ ಲಘುನ ಸಂಸ್ಥೆ ಮತ್ತು ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳಿಗೆ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಒಳ್ಳೆ ಮಹತ್ತರವಾದ ಕಾರ್ಯಕ್ರಮ. ತುಂಬ ಯಾರಿಗೆ ಈ ಥರ ಸೌಲಭ್ಯ ಸಿಕ್ಕಿಲ್ಲ ಅನ್ನೋರಿಗೆ ತಪಾಸಣೆ ಜೊತೆಗೆ ಔಷಧಿಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಲಘುನ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ. ಇವರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಕಳೆದ ವಾರ 100 ಮಕ್ಕಳಿಗೆ ಸಿವಿಯರ್ ಡಿಸಬಿಲಿಟಿ ಇರೋ ಮಕ್ಕಳಿಗೆ
ಒಂದು ಹಾಸಿಗೆ ದಿಂಬು ಮತ್ತು ಬೆಡ್ಶೀಟ್ಗಳನ್ನ ಕೊಟ್ಟಿದ್ದಾರೆ. ತುಂಬ ಉಪಯುಕ್ತವಾಗಿದೆ ಮಕ್ಕಳಿಗೆ. ಹಾಗೆ ಇವರು ಇಲಾಖೆಯಲ್ಲಿ ಇರುವಂಥ ಮಕ್ಕಳಿಗೆ ಇವರು ಭಾಳ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ಸಹಕಾರ ಮುಂದುವರಿಲಿ. ಮತ್ತು ಎಲ್ಲೆಲ್ಲಿ ತುಂಬ ದೂರದ ಮಕ್ಕಳಿಗೆ ಈ ಸೌಲಭ್ಯವನ್ನು ಕೊಡೋದ್ರಿಂದ ಸೌಲಭ್ಯ ವಂಚಿತ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಇವತ್ತೇನು ಮಾಡಿದ್ದಾರೆ, ಮಕ್ಕಳು ಅಂದಲೇ ಇಡೀ ಅಂಗವಿಕಲ ವ್ಯಕ್ತಿಗಳು ಇದೆ, 0ಯಿಂದ ದೊಡ್ಡವರವರೆಗೂ ಎಲ್ಲರಿಗೂ ಈ ಸೌಲಭ್ಯ ಸಿಗ್ತಾ ಇದೆ. ನುರಿತ ತಜ್ಞರಿಂದ ತಪಾಸಣೆ ಮಾಡಿಸಿ ಅವರಿಗೆ ಬೇಕಾದಂಥ ಔಷಧಿಗಳನ್ನ ಕೊಡ್ತಾ ಇದ್ದಾರೆ. ಇದು ಭಾಳ ಉತ್ತಮವಾದ ಕಾರ್ಯಕ್ರಮ. ಇದೇ ರೀತಿ ಇವ್ರ ಸೇವೆ ಮುಂದುವರಿಲಿ. ಇದೇ ರೀತಿ ಶಿಕ್ಷಣ ಇಲಾಖೆಗೂ ಕೂಡ ಇವರ ಸೇವೆ ಮತ್ತು ಸಹಕಾರವನ್ನು ಕೊಡಲಿ ಅಂತ ನಿರೀಕ್ಷೆ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ನಾರಾಯಣಪ್ಪ ಕರಡಿಗುಡ್ಡೆ ಸರ್, ಕನಕಪುರ ಕರಡಿಗುಡ್ಡೆ. ಎಷ್ಟು ವಯಸ್ಸು ನಿಮಗೆ? ನನಗೆ 68 ವರ್ಷ ನನಗೆ ವಯಸ್ಸಾಗಿದೆ. ಅಮರಜ್ಯೋತಿ ಅಂಗವಿಕಲರ ಸಂಘದಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ನಮ್ಮ ಅಮರಜ್ಯೋತಿ ಅಂಗವಿಕಲರ ಸಂಘ 2000ನೇ ಇಸ್ವಿಯಿಂದ ನಮ್ಮ ಸಂಘಕ್ಕೆ ಲಗುನಾ ಕ್ಲಾತ್ ಪ್ರೈವೇಟ್ಸ್ ಲಿಮಿಟೆಡ್ ಅವ್ರ ಕಡೆಯಿಂದ ಅನೇಕ ರೀತಿಯಲ್ಲಿ ಅವರು ನಮ್ಮ ಅಂಗವಿಕಲರಿಗೆ ವಿಶೇಷ ವಿಕಲಚೇತನ ವ್ಯಕ್ತಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋದು ಮಾಡ್ತಾ ಇದ್ದಾರೆ. ಮತ್ತು ತೀವ್ರ ವಿಶೇಷ ಅವ್ರಿಗೆ ನಮ್ಮ ಸಂಸ್ಥೆಯಲ್ಲೇ ಒಂದು 20 ಮಂದಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಅಮರಜ್ಯೋತಿ ವಿಕಲಚೇತನರ ಸಂಘ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಇವರು ವರ್ಷ ಕೆಲವು ಅನೇಕ ಕಾರ್ಯಕ್ರಮಗಳನ್ನು ಲಗುನಾ ಕ್ಲಾತ್ ಪ್ರೈವೇಟ್ ಲಿಮಿಟೆಡ್ ಅವರು ನಮಗೆ ಮಾಡಿಸ್ಕೊಡ್ತಾ ಇದ್ದಾರೆ. ಮತ್ತು ವಿಶೇಷ ವಿಕಲಚೇತನರಿಗೆ ಕುಟುಂಬಗಳ ಭವಿಷ್ಯ ಬಗ್ಗೆಯೂ ಸಹ ಅವರು ಅನೇಕ ರೀತಿಯಲ್ಲಿ ಸಾಧನ ಸಲಕರಣೆಗಳನ್ನು ಸಹ ಅವರು ಒದಗಿಸ್ಕೊಡ್ತಾ ಇದ್ದಾರೆ. ಈ ಒಂದು ಅಮರಜ್ಯೋತಿ ಅಂಗವಿಕಲರ ಸಂಘ ಮತ್ತು ಶಿಕ್ಷಣ ಇಲಾಖೆ ಲಗುನಾ ಕ್ಲಾತ್ ಸೆಂಟರ್ ವತಿಯಿಂದ ಈ ದಿನ ಉಚಿತ ಆರೋಗ್ಯ ಶಿಬಿರವನ್ನು ಈ ಒಂದು ಏರ್ಪಾಡು ಮಾಡಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿದ ನಂತರ ಔಷಧಿಗಳನ್ನು ಅವರು ಇಲ್ಲೇ ಸ್ಥಳದಲ್ಲಿಯೇ ಕೊಡ್ತಾ ಇದ್ದಾರೆ. ಮತ್ತು ಅಷ್ಟು ಮಾತ್ರವಲ್ಲದೆ ಇಡೀ ಕನಕಪುರ ತಾಲೂಕಿನಲ್ಲಿ ದೂರ ಪ್ರದೇಶಗಳಿಂದ ಅವರನ್ನು ಈ ಶಿಬಿರಕ್ಕೆ ಕರೆತರಲಿಕ್ಕೆ ಬಸ್ಸುಗಳನ್ನು ಸಹ ಒದಗಿಸಿಕೊಟ್ಟಿದ್ದಾರೆ. ಅನೇಕರು ಬಂದು ಈ ಒಂದು ಸೌಕರ್ಯವನ್ನು ಅವರು ಫಲಾನುಭವಿಗಳು ಹೊಂದ್ಕೊಳ್ತಾ ಇದ್ದಾರೆ. ಇದು ಲಗುನಾ ಕ್ಲಾತ್ ಪ್ರೈವೇಟ್ಸ್ ಲಿಮಿಟೆಡ್ ಅವರು ಬಹಳ ಎಲ್ಲರಿಗೂ ಉಪಯುಕ್ತವಾಗುವ ರೀತಿಯಲ್ಲಿ ಆರೋಗ್ಯದ ವಿಷಯದಲ್ಲಾಗಲಿ ಅವರ ಕುಟುಂಬದ ನಿರ್ವಹಣೆಯಲ್ಲಿ ಉದ್ಯೋಗಗಳನ್ನು ಒದಗಿಸಿಕೊಡುವುದರಲ್ಲಾಗಲಿ ನಮ್ಮ ವಿಶೇಷ ಅಗತ್ಯವುಳ್ಳ ಅಮರಜ್ಯೋತಿ ಕ್ಷೇಮಾಭಿವೃದ್ಧಿ ಸಂಘದ ಮೂಲಕ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಲಗುನಾ ಕ್ಲಾತ್ ಪ್ರೈವೇಟ್ಸ್ ಲಿಮಿಟೆಡ್ ಅವರಿಗೆ ಆ ಸಿಬ್ಬಂದಿ ವರ್ಗದವರಿಗೆ ನಾವು ಹೃತ್ಪೂರ್ವಕವಾಗಿ ಅವರಿಗೆ ನಾವು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೇನೂ ಸಹ ಇದೇ ರೀತಿಯಲ್ಲಿ ಅವರು ನಮಗೆ ಸಹಕರಿಸಬೇಕಂತ ಕೋರ್ತಾ ಇದ್ದೀವಿ ಸರ್. ಈ ದಿನ ಈ ಒಂದು ಸರ್ಕಾರಿ ಶಾಲೆಯ ಆವರಣದಲ್ಲಿ ನಮ್ಮ ಅಮರಜ್ಯೋತಿ ವಿಕಲಚೇತನರ ಸಂಘದಿಂದ ಮತ್ತು ಒಂದು ಲಗುನಾ ಗಾರ್ಮೆಂಟ್ ಲಗುನಾ ಅವರ ಒಂದು ನೇತೃತ್ವ ಸಹಕಾರ ಅವರ ಒಂದು ಕೊಡುಗೆ ಮೂಲಕ ಒಂದು ಅಂಗವಿಕಲರ ಆರೋಗ್ಯ ಶಿಬಿರ ಮತ್ತು ಹಿರಿಯ ನಾಗರಿಕರ ಒಂದು ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ. ಅದರಂತೆ ಈ ಒಂದು ಸಮಾಜ ಸೇವೆ ಕೆಲಸವನ್ನು ಲಗುನಾ ಗಾರ್ಮೆಂಟ್ ಅವರು ಈ ದಿನ ಹಮ್ಮಿಕೊಂಡಿದ್ದಾರೆ.
ಪೂರ್ತಿ ಎಲ್ಲ ಖರ್ಚು ವೆಚ್ಚ ಅದು ಇದೆಲ್ಲ ನಾವೇ ಭರಿಸ್ತೀವಿ, ನೀವು ಸಪೋರ್ಟಾಗಿ ಅಮರಜ್ಯೋತಿ ವಿಕಲಚೇತನರ ಸಂಘದಿಂದ ನೀವು ಸಪೋರ್ಟಾಗಿ ನಮ್ಮ ಬೆನ್ನ ಹಿಂದ್ಗಡೆ ಬಂದು ಗಮನ ಕೊಟ್ಟು ನಿಂತ್ಕೊಳ್ಳಿ ಅಂತ ಹೇಳಿದಾಗ ನಾವು ಬಹಳ ಸಂತೋಷದಿಂದ ಇಂತಹ ಉದಾರಿಗಳು ನಮ್ಮ ಭಾಗಕ್ಕೆ ಸಿಕ್ಕಿದ್ದಾರೆ, ಇದೊಂದು ನಮ್ಮದು ಒಂದು ಪುಣ್ಯವಾದ ಒಂದು ಕೆಲಸ, ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಅಂಗವಿಕಲರ ಸಂಸ್ಥೆ ಯಾರು ಸಮಿತಿಯಲ್ಲಿದ್ದಾರೋ ಮತ್ತು ಉತ್ಸಾಹಭರಿತ ವಿಶೇಷ ಚೇತನರಿದ್ದಾರೋ ಅವರೆಲ್ಲರೂ ನಾವು ಕೂಡ ಅವರಿಗೆ ಒಂದು ಸಪೋರ್ಟವಾಗಿ ನಿಂತ್ಕೊಂಡು ಅವರಿಗೆ ಬೆಂಬಲವಾಗಿ ನೀವು ಒಂದು ಶಿಬಿರವನ್ನು ನಡೆಸ್ಕೊಡಿ, ಇದು ನಮಗೂ ಉಪಯೋಗ ಮತ್ತು ಹಿರಿಯರಿಗೂ ಉಪಯೋಗ ಅಂತ ನಾವು ಹೇಳ್ಕೊಂಡು ಇದನ್ನು ಏರ್ಪಡಿಸಿದ್ದೀವಿ. ಯಾಕಪ್ಪ ಅಂದರೆ ಈ ಶಿಬಿರ ಏರ್ಪಡಿಸಬೇಕು ಅಂದರೆ ಏನೋ ಹಣ ಇರೋದು ಉದಾರಿಗಳು ಅವರ ಒಂದು ಸ್ವಂತ ಖರ್ಚಿನಲ್ಲಿ ಅವರ ಆರೋಗ್ಯನ ತಪಾಸಣೆ ಮಾಡ್ಕೊತಾರೆ. ಕಡು ಬಡವರು ಆರ್ಥಿಕದಲ್ಲಿ ತೊಂದರೆ ಇರುವಂಥವ್ರಿಗೆ ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕಾದ್ರೆ ಅವರು ಅಷ್ಟು ಹಣಕಾಸಿನ ಪರಿಸ್ಥಿತಿನ ಮುಗ್ಗಟ್ಟಿನ ಪರಿಸ್ಥಿತಿ ಇರ್ತಾರೆ. ಈ ಒಂದು ಆರೋಗ್ಯ ಶಿಬಿರ ಏರ್ಪಡಿಸಿದ್ದರಿಂದ ಎಲ್ಲ ಒಂಥರ ಯಾವುದೇ ವಿಧವಾದ ಆರ್ಥಿಕ ಸಂಕಷ್ಟದಲ್ಲಿರೋರಿಗೆ ಅನುಕೂಲ ಆಯ್ತದೆ. ಇಂಥವರು ಲಗುನಾ ಗಾರ್ಮೆಂಟ್ ಸಂಸ್ಥೆಯವರು ಅಂಥವರು ಅನೇಕ ಜನ ಈ ಸಮಾಜದಲ್ಲಿ ಕೈ ಜೋಡಿಸಿದ್ರೆ ಒಂದು ಬಡವರಿಗೆ ಆರೋಗ್ಯ ಸುಧಾರಣೆ ಆಯ್ತದೆ ಅಂತ ನಾವು ಒಂದು ಭಾವಿಸಬೇಕು. ಅದರಿಂದ ಇವರು ಏರ್ಪಡಿಸಿರೋದು ಎಲ್ಲ ಅನೇಕ ನಾಗರಿಕರಿಗೆ ಅನುಕೂಲ ಆಗಿದೆ. ಅದರಿಂದ ನಾವು ಸಂತೋಷದಿಂದ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸೋದಕ್ಕೆ ನಾವು ಸಂತೋಷಪಟ್ಟು ಉತ್ಸಾಹ ಬರ್ತಾರೆ. ನಿಮ್ಮ ಹೆಸರು, ಊರು ಹೇಳಿ ಸರ್. ನಮ್ಮ ಹೆಸರು ಶಿವರಾಮ್ ಅಂತ ಹೇಳ್ಬಿಟ್ಟು ಸಾತ್ನೂರು ಸರ್, ಸಾತ್ನೂರು. ಇಲ್ಲಿವರೆಗೂ ಎಷ್ಟು ನೋಂದಣಿ ಆಗಿದಾರಮ್ಮ? 73. ಮೇಲು ಫಿಮೇಲ್ ಎಲ್ಲ ಸೇರಿ ಅಥವಾ ಒಂದಾ? ಊಟದ ವ್ಯವಸ್ಥೆ ಆಗುತ್ತೆ. ಊಟ ಆದ್ಮೇಲೆ ನೀವು ಯಾವ ಬಸ್ಸಲ್ಲಿ ಬಂದಿದ್ದೀರಾ ಆ ಬಸ್ಸಲ್ಲಿ ಹೋಗಿ ಕೂತ್ಕೋಬಹುದು. ದಯವಿಟ್ಟು ಬಂದಿರೋ ಚೇರ್ಗಳಿದೆ, ನೇರವಾಗಿ ಕೂತ್ಕೊಳ್ಳಿ. ಬಿಸಿಲಲ್ಲಿ ಹಾಕಿರ್ತೀರಾ.